ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಕದಂ ಫಸ್ಟ್ ನ್ಯೂಸ್. ನಾವು ನಿಮ್ಗೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಅಲ್ಲಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಇವತ್ತು ಮತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇನ್ನೇನು ಕೆಲವೇ ಒಂದು ವಾರ ಕಳೆದ್ ಬಿಟ್ರೆ ನಿಮ್ಮ ಬಿಗ್ ಬಾಸ್ಗೆ ಒಂದು ಪೂರ್ತಿ ವಿರಾಮ ಬೀಳಲಿದೆ. ಆ ಬಿಗ್ ಬಾಸ್ ಅನ್ನ ಇಷ್ಟು ದಿನ ಏನ್ ನೀವು ನೋಡ್ತಾ ಇದ್ದೀರಿ, ಮಜಾ ಮಾಡ್ತಾ ಇದ್ರಿ, ಆ ಬಿಗ್ ಬಾಸ್ ಖಂಡಿತ ಇನ್ ಮುಂದೆ ನಿಮ್ಗೆ ನೋಡಕ್ ಸಿಗಲ್ಲ. ಯಾಕಂದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟ್ ಗಳಲ್ಲಿ ಅದರಲ್ಲಿ ಈಗ ಕಂಟೆಂಟರ್ ಗಳಾಗಿ ಮುಂದೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನೋದು ಒಂದು ವಾರದ ನಂತರ ಅಷ್ಟೇ ಗೊತ್ತಾಗಲಿದೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ, ಸದ್ಯದ ಪರಿಸ್ಥಿತಿ ಏನೆಲ್ಲ ಇದೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಸ್, ಬಿಗ್ ಬಾಸ್ ಅಲ್ಲಿ ಈಗ ಉಳಿದಿರೋದು ಟಾಪ್ 6 ಅಲ್ಲಿ ಕೇವಲ ನೀವು ನೋಡ್ತಾ ಇದ್ದೀರಾ, ಈಗ 4 ಜನ ಮಾತ್ರ ನಿಂತಿದ್ದಾರೆ. ಈಗ ನಿನ್ನೆ ಅಷ್ಟೇ ಟವರ್ ಟಾಸ್ಕ್ ಅನ್ನ ಕೊಟ್ಟಿದ್ರು. ಟವರ್ ಟಾಸ್ಕ್ ಅಲ್ಲಿ ಕೇವಲ ಆ ಕಡೆ ಯಾರು ಕಾವ್ಯ, ಈ ಕಡೆ ಅಶ್ವಿನಿ ಗೌಡ, ಜೊತೆಗೆ ಇಬ್ರು ಹುಡುಗರು ಅಂತ ಹೇಳಿದ್ರೆ ಒಂದು ಇವರು ಧನುಷ್ ಮತ್ತೆ ಇನ್ನೊಂದು ರಘು, ಇವ್ 4 ಕೂಡ ಆಟ ಆಡಿದ್ದಾರೆ. ಆದ್ರೆ ಗೆಲ್ಬೇಕಾದ ಕ್ಯಾಂಡಿಡೇಟ್ಗಳು ಯಾರೆಲ್ಲ ಇದ್ದಾರೆ ಬಿಗ್ ಬಾಸ್ ಅಲ್ಲಿ, ಅವರು ಖಂಡಿತ ಹಿಂದುಳಿದ್ ಬಿಟ್ಟಿದ್ದಾರೆ. ಯಾಕಂದ್ರೆ ಟಿಕೆಟ್ ಟು ಫಿನಾಲೆ ಅಲ್ಲಿ ಅವರು ಈಗ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಯಾರಿಗೆಲ್ಲ ಟಿಕೆಟ್ ಟು ಫಿನಾಲೆ ಸಿಗ್ಬೇಕಾಗಿತ್ತು ಅವರು ಯಾರು ಕೂಡ ಆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿನೇ ಇಲ್ಲ. ಎಸ್, ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಇನ್ನು ವಿಚಾರ ಏನಂದ್ರೆ, ನೀವೆಲ್ಲ ಈಗ ಯಾರು ಗೆಲ್ತಾರೆ ಅಂದ್ರೆ ಈಗ ಇಬ್ರು ಜನನ ಹೇಳ್ತಾ ಇದ್ದಾರೆ. ಯಾರಂದ್ರೆ ಒಂದು ರಕ್ಷಿತಾ, ಅದನ್ನ ಬಿಟ್ರೆ ಗಿಲ್ಲಿ. ಈ ಗಿಲ್ಲಿ ಇಬ್ರು ಜನದ ಮಾತ್ರ ಕೇಳ ಬರ್ತಾ ಇದೆ. ಹಾಗಾದ್ರೆ ಈ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆದ್ರೆ ಒಳ್ಳೇದಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಜೊತೆಗೆ ಇದರ ಮಧ್ಯೆ ಈಗ ನೀವು ಹೊಸದಾಗಿ ನಾವು ಲಿಸ್ಟ್ ಅನ್ನ ನೋಡೋದಾದ್ರೆ ಫಸ್ಟ್ ಸ್ಥಾನದಲ್ಲಿ ಗಿಲ್ಲಿ ಇದ್ದಾನೆ, ಸೆಕೆಂಡ್ ಅಲ್ಲಿ ನೋಡ್ಬೇಕಾದ್ರೆ ರಕ್ಷಿತಾ, ಥರ್ಡ್ ಅಲ್ಲಿ ನೋಡ್ಬೇಕಾದ್ರೆ ಅಶ್ವಿನಿ ಗೌಡ, ಫೋರ್ತ್ ಅಲ್ಲಿ ಧನುಷ್, ಜೊತೆಗೆ ನಿಮ್ಗೆ ಉಳಿದವರು ಮಿಕ್ಕಿದವರೆಲ್ಲ ಬರ್ತಾ ಇದ್ದಾರೆ. ರಾಘು ಕೂಡ ಇದ್ದಾರೆ. ಬಟ್ ಜನ ಯಾವ ರೀತಿ ತಗೊಂತಾರೆ, ಓವರ್ ಆಲ್ ಟಾಸ್ಕ್ ಅನ್ನ ನೋಡಿ ಅವ್ರನ್ನ ಯಾವ ರೀತಿ ಗೆಲ್ಲಿಸ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಈಗ ಬಿಗ್ ಬಾಸ್ ನೋಡ್ತಾ ಇದ್ರೆ ನಮ್ಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಎಲ್ಲೋ ಗಿಲ್ಲಿ ಸೈಲೆಂಟ್ ಆಗ್ಬಿಟ್ರು ಬಿಗ್ ಬಾಸ್ ಅಲ್ಲಿ. ಏನಂದ್ರೆ ಈಗ ನೀವು ಬಿಗ್ ಬಾಸ್ ಅಲ್ಲಿ ಈ 100 ಡೇಸ್ ಏನು ತಮಾಷೆಗಳನ್ನ ಮಾಡ್ಕೊಂಡ್ ಬಂದಿದ್ರು ಗಿಲ್ಲಿ, ಅದ್ ಎಂತದೇ ಕೆಟ್ಟ ತಮಾಷೆನೇ ಆಗಿರ್ಲಿ ಒಳ್ಳೆ ತಮಾಷೆನೇ ಆಗಿರ್ಲಿ ಎಲ್ಲಾನು ಮಾಡ್ಕೊಂಡ್ ಬಂದಿದ್ರು. ಆದ್ರೆ ಈಗ ನಾವು ಕೊನೆ ಕಡೆಯದಾಗಿ ನೋಡ್ಬೇಕಾದ್ರೆ ಗಿಲ್ಲಿ ಎಲ್ಲೋ ಕಾವ್ಯನ ಗೆಲ್ಲಿಸ್ಬೇಕು ಅಂತ ನಾವು ಈ ಹಿಂದೆನೂ ಹೇಳ್ತಾ ಇದ್ವಿ, ಈಗಲೂ ಹೇಳ್ತಾ ಇದೀನಿ. ಗಿಲ್ಲಿ ತಾನ್ ಗೆಲ್ಲೋಕ್ಕಿಂತ ಕಾವ್ಯ ಗೆಲ್ಬೇಕು ಅಂತ ಏನ್ ಪಣ ತೊಟ್ಟಿದ್ದ, ಅದೇ ರೀತಿ ಕಾವ್ಯ ಕೂಡ ಮುಂದೋಗ್ಬಿಟ್ಟಿದ್ದಾಳೆ ಟಿಕೆಟ್ ಟು ಫಿನಾಲೆಯಲ್ಲಿ. ಆದ್ರೆ ಗಿಲ್ಲಿ ಮಾತ್ರ ಎಲ್ಲಿದ್ದಾನೆ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಗಿಲ್ಲಿಗೆ ಇನ್ನ ನೆಕ್ಸ್ಟ್ ಏನೋ ಒಂದು ರೀತಿಯ ಕಳ್ಕೊಂಡಂಗೆ. ಯಾಕಂದ್ರೆ ಈಗ ಇತ್ತೀಚೆಗೆ ನೀವು ನೋಡ್ತಾ ಇದ್ರಿ, ಕಾವ್ಯ ಗಿಲ್ಲಿಯನ್ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಳೆ. ಯಾಕಂದ್ರೆ ನೀವು ಪೌಡರ್ ರೂಮ್ ಅಲ್ಲಿ ಹೋದಾಗ ಗಿಲ್ಲಿ ಪದೇ ಪದೇ ಹೋಗಿ ಕಾವ್ಯ ಎಲ್ಲಿರ್ತಾಳೆ ಅಲ್ಲಿ ಹೋಗಿರ್ತಾನೆ, ಮಾತಾಡ್ಸುವಂತ ಪ್ರಯತ್ನ ಪಡ್ತಾನೆ. ಅವಳನ್ನ ನಾವು ಒಂದು ನಗ್ಬೇಕು, ಅವಳ ಜೊತೆ ಇರ್ಬೇಕು ಅಂತ ಏನ್ ಆಸೆ ಪಡ್ತಾ ಇದ್ದಾನೆ, ಆ ಆಸೆ ಎಲ್ಲ ಕೂಡ ನಿರಾಸೆ ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಗಿಲ್ಲಿನ ಎಲ್ಲೋ ಒಂದ್ ಕಡೆ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಆದ್ರೂ ನಿನ್ನೆಯ ಟಾಸ್ಕ್ ಅಲ್ಲಿ ನೋಡಿದಾಗ ಗಿಲ್ಲಿ ಕಾವ್ಯನ್ ಸಪೋರ್ಟಿಗೆ ನಿಂತು ಆ ಟವರ್ ಹತ್ತೋದ್ರಲ್ಲಿ ಆ ಪೈಪ್ಲೈನ್ ಗಳನ್ನ ಕೊಟ್ಟು ಒಳ್ಳೆ ಟಾಸ್ಕ್ ಅನ್ನ ಆಡ್ದ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರನ ಹೇಳ್ಬೇಕು. ಯಾಕಂದ್ರೆ ಲಾಸ್ಟ್ ಬಿಗ್ ಬಾಸ್ ಇದರಲ್ಲಿ ಏನು ವಾರದ ಕತೆ ಕಿಚ್ಚನ ಜೊತೆಯನ್ನ ನಾವು ನೋಡಿದಾಗ ಅವಾಗ ಒಂದು ಮಾತನ್ನ ಹೇಳಿದ್ರು, ಕಾವ್ಯನ್ ಕಂಡ್ರೆ ರಕ್ಷಿತಾಗ್ ಯಾಕೋ ಉರಿಯತ್ತೆ ಅಂತ. ಯಾಕೆ ಹೇಳಿದ್ರು ಅಂದ್ರೆ, ಅಲ್ಲಿ ಕಾವ್ಯ ಜೊತೆಗೆ ಇನ್ನೊಂದು ಲವ್ ಸ್ಟೋರಿ ಎಲ್ಲೋ ಒಂದ್ ಕಡೆ ಹುಡ್ತಾ ಇದೆ ಅಂತ ಅನಿಸ್ತಾ ಇದೆ ನನ್ಗೆ. ಯಾಕಂದ್ರೆ ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಅವರಿಬ್ರು ಒಂದಾಗಿದ್ದಾರೆ. ಮೊದ್ಲಿಂದ್ರ ಒಂದಿದ್ರು, ಈಗ ಮತ್ತೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ರಕ್ಷಿತಾ ಎಲ್ಲೋ ಕಾವ್ಯನ ಆಚೆ ಕಳಿಸ್ಬಿಟ್ಟು ಗಿಲ್ಲಿ ಜೊತೆ ಇರ್ಬೇಕಂತ ಆಸೆ ಪಡ್ತಾ ಇದ್ದಾಳೆ. ಅದೇ ಆಸೆ ಈಗ ಕಂಟಿನ್ಯೂ ಮುಂದುವರಿತಾ ಇದೆ. ಇವತ್ತಿನ ಪ್ರೊಮೋ ಕೂಡ ಬಿಟ್ಟಿದ್ದಾರೆ. ಎಲ್ಲೋ ರಾಶಿಕಾ ಕಳಪೆ ಉತ್ತಮ ಕೊಡ್ಬೇಕಾದ್ರೆ ಮತ್ತೆ ರಕ್ಷಿತಾ ಅಲ್ಲಿ ಇಡುವಂತದ್ದು ಚೇರ್ ಅನ್ನ ತೆಗೆದಿಡ್ತಾಳೆ, ಪಕ್ಕಕ್ಕೆ ಇಡ್ತಾಳೆ. ಅವಳು ಅಲ್ಲಿ ಯಾರನ್ನ ಕುತ್ಕೋಬಾರ್ದು, ಆ ರೀತಿ ಎಲ್ಲ ಸಪ್ರೇಟ್ ಇಡ್ತಾಳೆ, ಪ್ರೈವೇಸಿ ಕೇಳ್ತಾಳೆ ಅಂತ ಒಂದು ಮಾತಿನ ಚಕಮಕಿ ನಡೆದಿದೆ. ಎಸ್, ಮತ್ತೆ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಂದ್ರೆ, ಇಲ್ಲಿ ಗಿಲ್ಲಿ ಎಲ್ಲೋ ಒಂದ್ ಕಡೆ ರಕ್ಷಿತಾ ಗಿಲ್ಲಿ ಮೇಲೆ ಇಷ್ಟ ಪಡ್ತಾ ಇದ್ದಾಳಂತ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಅವರಿಬ್ರು ಏಕಾಂತದಲ್ಲಿ ಇರೋದು. ಮತ್ತೆ ರಕ್ಷಿತನ್ ಕೇಳಿದಾಗ ಆಕೆ ಕೂಡ ಹೇಳಿದ್ದೇನಂದ್ರೆ, ಇಲ್ಲ ನನ್ಗೆ ಗಿಲ್ಲಿ ಅಂತ ಹುಡುಗ ಬೇಕು, ಒಂದು ರೀತಿಯ ಫನ್ ಆಗಿರ್ಬೇಕು, ಕಾಮಿಡಿಯನ್ ಆಗಿರ್ಬೇಕು ಅಂತ ಹೇಳ್ಕೊಂಡಿದ್ದಾಳೆ. ಜೊತೆಗೆ ಈಗ ನಾವು ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ, ಓವರ್ ಆಲ್ ನಾವು ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ರೆ ಯಾಕೋ ಗಿಲ್ಲಿ ಈ ರೀತಿ ಸೈಲೆಂಟ್ ಇರ್ಬೇಡ. ಯಾಕಂದ್ರೆ ಇಲ್ಲಿ ತನಕ ಆಡಿದ್ಯಾ, ಇನ್ನೇನ್ ಕೆಲವೇ ದಿನಗಳು ಇರ್ಬೇಕಾದ್ರೆ ಈ ರೀತಿ ಸೈಲೆಂಟ್ ಇದ್ರೆ ಖಂಡಿತ ಕಪ್ಪು. ಒಂದು ನಮ್ಗೆ ಏನಂದ್ರೆ, ಒಂದು ರಕ್ಷಿತ್ ಆದ್ರೂ ಗೆಲ್ಬೇಕು, ಇಲ್ಲಾಂದ್ರೆ ಗಿಲ್ಲಿ ಆದ್ರೂ ಗೆಲ್ಬೇಕು. ಇಬ್ಬರಲ್ಲಿ ಯಾರಾದ್ರೂ ಗೆದ್ರೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಇಡೀ ಕರ್ನಾಟಕ ಇವ್ರಿಬ್ರನ್ನ ಮಾತ್ರ ಇಷ್ಟ ಪಡ್ತಾ ಇರೋದು ನೀವೆಲ್ಲ ಓವರ್ ಆಲ್ ನೋಡಿದ್ರೆ. ಇಲ್ಲ ಅದನ್ನ ಬಿಟ್ರೆ ಸ್ವಲ್ಪ ಜನ ಅಶ್ವಿನಿ ಗೌಡ ಅವರ ಅಭಿಮಾನಿ ಕೂಡ ಇದ್ದಾರೆ. ಯಾಕಂದ್ರೆ ಈ ಸಲ ಒಂದು ಓವರ್ ಆಲ್ ಟಾಸ್ಕ್ ಅಲ್ಲಿ ನೋಡಿ, ಒಂದು ಶ್ರುತಿ ನೆಕ್ಸ್ಟ್ ಯಾರಾದ್ರೂ ಗೆದ್ರೆ ಒಂದು ಮಹಿಳೆ ಗೆಲ್ಬೇಕಂದ್ರೆ ಅದು ಅಶ್ವಿನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾರು ಗೆದ್ರು ಅಷ್ಟೇ ಬಿಟ್ರು ಅಷ್ಟೇ, ವ್ಯೂವರ್ಸ್ಗೆ ಏನು ವ್ಯತ್ಯಾಸ ಆಗಲ್ಲ. ಬಟ್ ಬಿಗ್ ಬಾಸ್ ನೋಡ್ತಾ ಇದ್ದ ಬಿಗ್ ಬಾಸ್ ಅಭಿಮಾನಿಗಳೇ ಖಂಡಿತ ನೋವಾಗತ್ತೆ. ಯಾಕಂದ್ರೆ ಇಲ್ಲಿ ಒಬ್ಬ
ವ್ಯಕ್ತಿತ್ವ ಗೆಲ್ಬೇಕು. ಓವರ್ ಆಲ್ ನೋಡಿ ಯಾರಾದ್ರೂ ಒಬ್ರು ಗೆಲ್ಬೇಕು, ಅದರಲ್ಲಿ ಒಬ್ರು ವಿನ್ನರ್ ಇರ್ಬೇಕು, ಇನ್ನೊಬ್ರು ರನ್ನರ್ ಅಪ್ ಅಂತ ನೋಡೋದಾದ್ರೆ ಒಂದ್ ಕಡೆ ಗಿಲ್ಲಿ, ಇನ್ನೊಂದ್ ಕಡೆ ರಕ್ಷಿತಾ ಇರ್ಲಿ ಅಂತ ಎಲ್ಲಾರು ಬಯಸ್ತಾ ಇದ್ದಾರೆ. ಜೊತೆಗೆ ನಾನು ಬಯಸ್ತಾ ಇದ್ದೀನಿ, ಯಾಕಂದ್ರೆ ಇದರಲ್ಲಿ ಇಬ್ರಲ್ಲಿ ಯಾರ್ ಗೆದ್ರೂ ಖುಷಿನೇ. ಹಾಗಾಗಿ ಬಿಗ್ ಬಾಸ್ ಅಲ್ಲಿ ನೀವು ನೋಡ್ತಾ ಇದ್ರಿ, ಈಗೇನ್ ಕೊನೆ ಆಟ ಬರ್ತಾ ಇದೆ, ಎಲ್ಲಾರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆ ರೀತಿ ಏನಿಲ್ಲ, ಆದ್ರೆ ರಾಶಿಕಾನೇ ಸ್ವಲ್ಪ ಅಲ್ಲಿ ಕಿರಿಕಿರಿ ಅದನ್ನ ಅವಳು ಮುಂದುವರಿಸಿದಾಳೆ. ಯಾಕಂದ್ರೆ ರಕ್ಷಿತನ್ ಕಂಡ್ರೆ ಕಾವ್ಯಾನು ಉರಿತಾಳೆ, ರಾಶಿಕಾನು ಉರಿತಾಳೆ. ಈ ಹಿಂದೆ ಪ್ರತಿಯೊಬ್ರು ಉರಿತಾನೆ ಇದ್ರು. ಈಗ ಈ ಸಾಲಿಗೆ ಇವರಿಬ್ರು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಈಗ ಬಿಗ್ ಬಾಸ್ ನೀವೆಲ್ಲ ನೋಡ್ತಾ ಇದ್ರಿ, ಕಟ್ಟ ಕಡೆಯ ಒಂದು ವಾರದಲ್ಲಿ ನೀವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಗಿಲ್ಲಿಯಿಂದ, ರಕ್ಷಿತೆಯಿಂದ, ಪ್ರತಿಯೊಬ್ಬರಿಂದ ಏನ್ ಅನ್ಸುತ್ತೆ ಅನ್ನೋದನ್ನ ನೀವೇನು ಕದಂ ಫಸ್ಟ್ ನ್ಯೂಸ್ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋ, ಏನಾದ್ರು ಹೇಳ್ಬೇಕನ್ಸಿದ್ರೆ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಭಾವನೆಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇಂಥದ್ದು ಎಪಿಸೋಡ್ ಒಂದಿಗೆ ನಿಮ್ಮೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.